ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಟೇಸ್ಟ್ ಆ್ಯಂಡ್ ಟೆಲ್. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಾನು ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಗೌರಿ ಹಬ್ಬದಿಂದ ಇಷ್ಟು ದಿನ ಮದುವೆ ಬ್ಯುಸಿನಲ್ಲಿದ್ದೆ, ಮದುವೆ ಎಲ್ಲ ಆಯಿತು. ಮತ್ತು ನನ್ನ ವ್ಲಾಗು ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಗೌರಿ ಹಬ್ಬಕ್ಕೆಲ್ಲ ನಾವು ಮನೆ ಕ್ಲೀನ್ ಮಾಡಿ ಎಲ್ಲ ಹಬ್ಬಕ್ಕೆ ರೆಡಿ ಮಾಡ್ಕೊಂಡ್ವಿ. ಗೌರಿ ಗಣೇಶ ಹೊಸೂರಿಂದ ತೊಗೊಂಬಂದ್ಲು ಹರ್ಷಿತಾ. ಅಲ್ಲೇ ಹೂವೆಲ್ಲ ತಂದ್ಲು, ತುಂಬಾ ರೇಟ್ ಇತ್ತು ಹೂವೆಲ್ಲನೂ ಇಲ್ಲಿ. ಅದರಿಂದಾಗಿ ಹೊಸೂರಿಂದನೇ ತೊಗೊಂಬಂದು ಎಲ್ಲ ರೆಡಿ ಮಾಡ್ಕೊಂಡಿದ್ವಿ. ಗೌರಿ ಚಿಕ್ಕದಾಗ ಕೂರಿಸ್ಕೊಂಡು ಫಸ್ಟು ಮಂಗಳವಾರ ಗೌರಿ ಹಬ್ಬ ಮಾಡಿದ್ವಿ, ಗೌರಿ ಪೂಜೆ ಮಾಡಿದ್ವಿ. ಅದೆಲ್ಲ ಆದಮೇಲೆ ಮತ್ತೆ ಬುಧವಾರ ಬೆಳಗ್ಗೆ ಬೇಗ 3 ಗಂಟೆಗೆಲ್ಲ ಎದ್ದು ಎಲ್ಲ ರೆಡಿ ಮಾಡಿಕೊಂಡು ಗೌರಿ ಗಣೇಶಕ್ಕೆ 10 ಗಂಟೆ ಅಷ್ಟೊತ್ತಿಗೆಲ್ಲ 10:40 ಅಷ್ಟೊತ್ತಿಗೆಲ್ಲ ಗಣೇಶ ಪೂಜೆ ಮಾಡಬೇಕು ಅಂತ ಎಲ್ಲ ರೆಡಿ ಮಾಡಿಕೊಂಡು ಎಲ್ಲ ಮಾಡಿದ್ವಿ. ಮತ್ತು ಹರ್ಷಿತಾ ಎಲ್ಲ ದೇವ್ರಿಗೆಲ್ಲ ರೆಡಿ ಮಾಡಿ ನೈವೇದ್ಯಕ್ಕೆಲ್ಲ ನಾನು ಕಡುಬು ರೆಡಿ ಮಾಡಿಕೊಟ್ಟೆ. ಮತ್ತು ಅನ್ನ ಸಾಂಬಾರು, ಅವರೆಕಾಳು ಸಾಂಬಾರು, ಚಿತ್ರಾನ್ನ, ಕಡಲೆಕಾಳು ಉಸ್ಲಿ ಎಲ್ಲ ಮಾಡಿಕೊಂಡೆ. ಇದೆಲ್ಲ ಮಾಡಿ ಕೊಟ್ಟು ದೇವ್ರಿಗೆಲ್ಲ ಡೆಕೋರೇಷನ್ ಎಲ್ಲ ಮಾಡಿ ಸಿಂಪಲ್ಲಾಗಿ ಎಲ್ಲ ರೆಡಿ ಮಾಡಿದ್ವಿ. ಗಣೇಶ ಅಂತೂ ತುಂಬ ಮುದ್ದಾಗಿ ಕಾಣಿಸ್ತಾನೆ ನಮ್ಮ ಮನೆ ಗಣೇಶ. ನಿಮ್ಮ ಮನೇಲಿ ಯಾವ ಥರ ಕೂರಿಸಿದ್ದೀರಾ, ಯಾವ ಥರ ಎಲ್ಲ ಆಚರಣೆ ಮಾಡಿದ್ದೀರಾ ಅಂತ ನನಗೂ ಕಮೆಂಟಲ್ಲಿ ತಿಳಿಸ್ಕೊಡಿ. ಈ ಥರ ನಮ್ಮ ಮನೇಲಿ ಗೌರಿ ಗಣೇಶ ಪೂಜೆ ಆಯಿತು. ತುಂಬಾ ಚೆನ್ನಾಗಿ ನಡೀತು ಪೂಜೆ ಎಲ್ಲನೂ, ತುಂಬ ಚೆನ್ನಾಗಿತ್ತು. ಸರಿ, ಎಲ್ಲರೂ ಒಬ್ಬೊಬ್ಬರು ಎಲ್ಲ ಪೂಜೆ ಮಾಡಿ ನಿಶಿತಾ ಎಲ್ಲರೂ ಮಾಡ್ಕೊಂಡ್ವಿ. ಮತ್ತು ಅಷ್ಟೋತ್ರ ಎಲ್ಲ ಹೋದ್ಬಿಟ್ಟು ಹೂವನ್ನು ಅರ್ಚನೆ ಎಲ್ಲ ಮಾಡಿ ಕಾಯಿ ಹೊಡೆದು ಮಹಾಮಂಗಳಾರತಿ ಮಾಡಿದ್ಲು ಹರ್ಷಿತಾ. ಎಲ್ಲ ಅವಳ ಕೈಯಲ್ಲೇ ಸ್ವಲ್ಪ ಮಾಡಿಸಿದ್ದೀನಿ. ನಾನು ಮಾತ್ರ ಅಷ್ಟೋತ್ರಗಳು ಓದಿದೆ, ಅವಳು ಹೂ ಹಾಕ್ತಾ ಬಂದಳು ದೇವ್ರಿಗೆ. ಇಷ್ಟೆಲ್ಲ ಮಾಡ್ಕೊಂಡ್ವಿ. ಆಮೇಲೆ ಮಹಾಮಂಗಳಾರತಿ ಮಾಡಿ ಎಲ್ರಿಗೂ ನೈವೇದ್ಯ ಎಲ್ಲ ತೋರಿಸ್ಬಿಟ್ಟು ಗಣೇಶನಿಗೆ ಮತ್ತು ತುಪ್ಪದೆಲ್ಲ ಆರತಿನೆಲ್ಲ ಮಾಡಿದ್ಲು. ಆಮೇಲೆ ಕರ್ಪೂರದ ಆರತಿ ಮಾಡಿಬಿಟ್ಟು ಎಲ್ಲನೂ ಕೈ ಮುಗಿದು ಪೂಜೆ ಮಾಡ್ಕೊಂಡ್ವಿ. ತುಂಬಾ ಚೆನ್ನಾಗಾಯಿತು. ನಮ್ಮ ಮನೇಲಂತೂ ಸಿಂಪಲ್ಲಾಗಾದರೂ ತುಂಬ ಚೆನ್ನಾಗಿತ್ತು. ಇದು ಫ್ರೆಂಡ್ಸ್ ಇವತ್ತಿನ ಗಣೇಶ ಹಬ್ಬದ ದಿನ ವ್ಲಾಗು. ಥ್ಯಾಂಕ್ ಯು ಫ್ರೆಂಡ್ಸ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.